ನೋಡಿ, ಈ ತಮಿಳುನಾಡಿನಲ್ಲಿ ಫೆಂಗಲ್ ಆರ್ಭಟ ಜಾಸ್ತಿ ಆಗ್ತಾ ಇದ್ದಾನೆ. ಜೊತೆಗೆ ಅಲ್ಲಿರುವಂತ ಪರಿಸ್ಥಿತಿ ಹೇಳತೀರದಾಗಿದೆ. ಜನಜೀವನ ಮೂರಾಬೆಟ್ಟೆ. ಅಲ್ಲಿ ದನಕರುಗಳು ಸಾವನ್ನಪ್ಪಿವೆ ಮಣ್ಣಿನ ಅಡಿಗಡಿ ಸಿಕ್ಕಿ. ಜೊತೆಗೆ 7 ಜನ ನಿನ್ನೆ ಸಾವನ್ನಪ್ಪಿದ್ರೆ ಈಗ ಮೃತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಗ್ರಾಮವೇ ಮುಳುಗಡೆ ಆಗ್ತಾ ಇದೆ. ಜನಜೀವನ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ ಮನೆ ಮೇಲೆ ನಿಂತ್ಕೊಂಡ್ರು ಕೂಡ ತಮ್ಮ ಜೀವ ಉಳಿಯುತ್ತೋ ಇಲ್ವೋ ಅನ್ನುವ ಹಂತಕ್ಕೆ ಹೋಗಿ ತಲುಪಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸೈಕ್ಲೋನ್ಗೆ ತಮಿಳುನಾಡು ಕಂಗಾಲ್. ಡ್ರೋನ್ ಕ್ಯಾಮೆರಾ ಕಣ್ಣಲ್ಲಿ ಪ್ರವಾಹ ಪರಿಸ್ಥಿತಿ. ದ್ರಾವಿಡರ ನಾಡು ಫೆಂಗಲ್ ಮಹಾಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ. ನೋಡ್ತಾ ಇದ್ದಂತೆ ಮನೆಗಳು ನೆಲಸಮವಾಗ್ತಾ ಇದ್ದು ಸಾವಿನ ಸಂಖ್ಯೆ ಹೆಚ್ಚುತ್ತಲೇ ಇದೆ. ದೃಶ್ಯ 1. ನೀರಿನ ರಭಸಕ್ಕೆ ಕೊಚ್ಚಿ ಹೋದ ವಾಹನಗಳು. ಫೆಂಗಲ್ ಚಂಡಮಾರುತದ ತೀವ್ರತೆ ತಮಿಳುನಾಡಿಗೆ ದೊಡ್ಡ ಮಟ್ಟದಲ್ಲಿ ತಟ್ಟಿದೆ. ರಸ್ತೆಗಳಲ್ಲಿ ನೀರು ಬೋರ್ಗರೆದು ಉಕ್ಕಿ ಹರಿಯುತ್ತಿವೆ. ರಸ್ತೆ ಬದಿ ನಿಲ್ಲಿಸಿದ ವಾಹನಗಳು ಕೊಚ್ಚಿಕೊಂಡು ಹೋಗಿವೆ. ಬಸ್ ಟಿಟಿಯಂತಹ ಬೃಹತ್ ವಾಹನಗಳು ಕೂಡ ಪ್ರವಾಹದ ನೀರಿಗೆ ಜಲಸಮಾಧಿಯಾಗ್ತಿದೆ. ದೃಶ್ಯ 2. ತಿರುವಣಮಲೈನಲ್ಲಿ ಗುಡ್ಡ ಕುಸಿತ 7 ಸಾವು. ಇನ್ನು ತಮಿಳುನಾಡಿನ ತಿರುವಣಮಲೈನಲ್ಲಿ ಗುಡ್ಡ ಕುಸಿದು 7 ಮಂದಿ ಮೃತಪಟ್ಟಿದ್ದಾರೆ. ವಿಕ್ರಮಾಂಡಿಯಲ್ಲಿ ಸೇತುವೆ ಕುಸಿದು ಮನೆಗಳು ಜಲಾವೃತವಾಗಿವೆ. ಪಾಂಬರ್ ಡ್ಯಾಂ ಬಿರುಕು ಬಿದ್ದು ಅವಾಂತರ ಸೃಷ್ಟಿಯಾಗಿದ್ದು ಸದ್ಯ ತಿರುವಣಮಲೈನಲ್ಲಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಗೋಡೆ ಕುಸಿತ, ಮಣ್ಣಿನಲ್ಲಿ ಸಿಲುಕಿದ ಕರು. ಕೃಷ್ಣಗಿರಿ ಜಿಲ್ಲೆಯ ಸೋಳಗಿರಿ ಸಮೀಪದ ಸಿಂಪಂ ಗ್ರಾಮದಲ್ಲಿ ನಿರಂತರ ಮಳೆಗೆ ಮನೆಯ ಗೋಡೆ ಕುಸಿದಿದೆ. ಮನೆ ಗೋಡೆ ಕುಸಿಯುತ್ತಿದ್ದಂತೆ ಪಕ್ಕದಲ್ಲಿ ಕಟ್ಟಿ ಹಾಕಿದ್ದ ಕರುಗಳು ಮಣ್ಣಿನಡಿ ಸಿಲುಕಿವೆ. ಅಕ್ಕಪಕ್ಕದ ಮನೆಯೊಬ್ಬರು ಒಂದು ಕರುವಿನ ರಕ್ಷಣೆಯನ್ನ ಮಾಡಿದ್ದು ತೀವ್ರವಾಗಿ ಗಾಯಗೊಂಡಿದ್ದ ಇನ್ನೊಂದು ಕರು ಮೃತಪಟ್ಟಿದೆ. ಒಟ್ನಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತಕ್ಕೆ ತಮಿಳುನಾಡು ಮಂದಿ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ವೀರೇಶ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ಕಡೆ ಬಿಜೆಪಿ ಪಾಳದಲ್ಲಿ ಬಣ ಬಡಿದಾಟ, ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸಬೇಕು ಅಂತೇಳಿ ಅನಾಮಧೇಯ ಪತ್ರ. ಇದರ ನಡುವೆ ಕಾಂಗ್ರೆಸ್ ಪಾಳದಲ್ಲಿ ಎಲ್ಲವೂ ಸರಿಯಾಗಿದೆಯಾ? ಖಂಡಿತವಾಗ್ಲೂ ಕೂಡ ಅಲ್ಲೂ ಸರಿ ಇಲ್ಲ ಅನ್ನೋ ಚರ್ಚೆಗಳು ಶುರುವಾಗ್ತದೆ. ಅದರಲ್ಲೂ ಕಾಂಗ್ರೆಸ್ನ ಕೆಲ ಶಾಸಕರು ಕೊಡ್ತಾ ಇರುವಂಥ ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯವರು ಒಪ್ಪಿದ್ರೆ ಮಾತ್ರ DKಶಿಗೆ CM ಭಾಗ್ಯ. ಸಿದ್ದು ಸರ್ಕಾರ ಕೆಡವಿದ್ರೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಉಳಿಗಾಲ ಇಲ್ಲ ಅಂತ ಶಾಸಕರೊಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. DK ಶಿವಕುಮಾರ್ ಜೊತೆ 10 ಜನ ಇದ್ದಾರೆ, 10 ಜನ ಇದ್ದಾರೆ ಅಷ್ಟೇ ಅಂತ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಖರ್ಗೆ ರಾಹುಲ್ ಗಾಂಧಿಯ ರಬಲ್ ಸ್ಟಾಂಪ್ ನಾಮಕಾವಸ್ಥೆಗೆ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಕೇವಲ ಇಲ್ಲಿ DK ಶಿವಕುಮಾರ್ ಅವರ CM ಕನಸಿನ ಬಗ್ಗೆ ಮಾತ್ರ ಮಾತಾಡಿಲ್ಲ, ಹೈಕಮಾಂಡ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಶಾಸಕರು. ಕೇಳಿ. ಅಂತ ಭಿನ್ನಾಭಿಪ್ರಾಯ. ಒಂದಂತೂ ಹೇಳೋ ಸತ್ಯ ಏನಂದರೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವರು ಬಿಟ್ಕೊಟ್ರೆ ಮಾತ್ರ DK ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಣ್ಣವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ. ಇದು ಶತಸಿದ್ಧ. ಸಿದ್ದರಾಮಣ್ಣವರೇ ಬಿಟ್ಕೊಡ್ಬೇಕು. DKಶಿ ಬೆಂಬಲಿಗರು ಒಂದು 8-10 ಜನ ಇದ್ದಾರೆ ಅಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ, ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ, ಅದು ಸಿದ್ದರಾಮಣ್ಣವರು. ಸುಮ್ಮನೆ ಅಲ್ಲೇನೋ ರಬ್ಬರ್ ಸ್ಟಾಂಪ್ಗೆ ಅಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ. ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು. ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಣ್ಣ ವಿರುದ್ಧ ಈಗ ಗಂಭೀರವಾದಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಅದು ಕೂಡ ಸ್ವಪಕ್ಷದ ನಾಯಕರೇ ಮಾಡ್ತಾ ಇರುವಂತ ಆರೋಪ. ಹಾಗಾದ್ರೆ ಏನದು? ST ಹಾಗೆ SC ಶಾಸಕರಿಗೆ ಬೆದರಿಕೆ ಹಾಕಿದ್ದಾರೆ ಎನ್ನುವಂತ ಆರೋಪ. ಇದು BY ವಿಜೇಂದ್ರ ಅವರ ಮೇಲೆ ಕೇಳಿ ಬರ್ತಾ ಇರುವಂತ ಆರೋಪ. ಯತ್ನಾಳ್ ವಿರುದ್ಧ ದೂರು ನೀಡುವಂತೆ ಒತ್ತಡ ಹಾಕಿದ್ದಾರಂತೆ BY ವಿಜೇಂದ್ರ ಅವರು. ಈಗ BY ವಿಜೇಂದ್ರ ವಿರುದ್ಧ ಸಿಡಿದಿದ್ದಾರೆ ಸಾಹುಕಾರ. ದೆಹಲಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಯತ್ನಾಳ್ ಆಯ್ತು ಓಕೆ, ಆದ್ರೆ ವಿಜೇಂದ್ರಗೆ ನೋಟಿಸ್ ಯಾವಾಗ ಕೊಡ್ತೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ವಿಜೇಂದ್ರ ಪರ ಇರೋರು KJP ನಾಯಕರು. ಬನ್ನಿ, ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಆರೋಪ ಏನು ಕೇಳೋಣ ಬನ್ನಿ. ನಿಮಗೆ ನಿನ್ನೆ ರಾತ್ರಿ ಮೊನ್ನೆ ಸಿಕ್ಕಿದೆ. ನಮಗೆ 2 ದಿವಸ ಮೊದಲು ಗೊತ್ತಾಯ್ತು.
ಕೊಡ್ತಾರೆ ರೆಡಿಯಾಗಿದೆ ಕೊಡ್ತಾರೆ ಅದು ಗೊತ್ತಿತ್ತು ನಮಗೆ. ಬಟ್ ಇನ್ನೊಂದು ಆತಲ್ಲಿ ಕಂಟೆಂಟ್ ನೋಡಿ ಅದರಲ್ಲಿ ಏನಿದೆ ವಿಷಯ ಮಾಡ್ಕೊಂಡು ಅದ್ರ ಬಗ್ಗೆ ನಾವು ನಮ್ಮ ಬಸವನಗುಡಿ ಪಾಟೀಲ್ ಅಂತ ಉತ್ತರ ಕೊಡ್ತಾರೆ. ಅದೇನು ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಕೆಲಸ ಮಾಡೋದು. ನಾವು ಪಾರ್ಟಿ ಚೌಕಟ್ಟಿನಲ್ಲಿ ಅದಕ್ಕೆ ನಾವು ಯಾರು ಪಾಠಕರು ಕೊಟ್ಟರೆ ಉತ್ತರ ಕೊಡ್ತೇವೆ. ಅಂಥದ್ದೇನು ಅಂತ ಸೀರಿಯಸ್ ಎಲ್ಲ ನಾವು ಉತ್ತರ ಕೊಡ್ತೇವೆ. ಹೈಕಮಾಂಡ್ ಮಾರ್ಗದರ್ಶನ ಕೆಲಸ ಮಾಡ್ತೇವೆ. ನಾವು ಬಂದಿರೋದು ನಿಜ ಅಲ್ಲ, ಬಂದದ್ದು ನಿಜ. ಬಂದು ನಿಮ್ಗೆ ಮೊದಲೇ ನಮ್ಮ ಕಡೆ ಬಂದ್ಬಿಟ್ಟಿದೆ, ನಿಮ್ಗೆ ಲೇಟ್ ಸಿಕ್ಕದೆ. ನೋಟಿಸ್ಗೆ ಉತ್ತರ ಡೆಲ್ಲಿಲೇ ಕೊಟ್ಟು ಹೋಗ್ತಾರಾ ಅಥವಾ ಬೈ ಹ್ಯಾಂಡ್ ಕೊಡ್ತಾರಾ ಅಥವಾ ಬೆಂಗಳೂರಿಗೆ ಹೋಗಿ? ನಾಳೆ 11:30 ಕರೆದಾರೆ ಅವರು. ಯಾರು ಸರ್? ಬಸವನಗುಡಿಗೆ ಹೊಂಟಾರ ಒಬ್ರು ಒಬ್ಬರು ನಾವೆಲ್ಲ ಹೋಗೋಲ್ಲ. ನಾಳೆ 11:30 ಒಂದು ಎಲ್ಲೋ ಕರೆದಾರೆ, ಗೊತ್ತಿಲ್ಲ ನನಗೆ. ಅವರು ಅವರೇ ಪಾಠಕವರು ಏನು ಶಿಸ್ತು ಸಮಿತಿ ಅದೇನು ಸಹಿ ಮಾಡಿ ಕಳಿಸಲ್ಲ, ಅವರೇ ಕರೆದಾರೆ. ಅದೇನಿಂದ ನಾಳೆ ಉತ್ತರ ಕೊಟ್ಟು ನಾಳೆ ಕೊಡ್ತೀವಿ. ಅದು ಮುಗಿತಿದೆ. ಅದಕ್ಕಿಂತ ಮೊದಲಲ್ಲಿ ನಾವು ಇದೇ ವಿಜೇಂದ್ರ ಅವರು ಪಕ್ಷ ವಿರೋಧ ಚಟುವಟಿಕೆ ಅವ್ರಿಗೆ ಯಾವ ನೋಟಿಸ್ ಕೊಡ್ತಾರೆ ನಮಗೆ ತಮ್ಮ ಮುಖಾಂತರ ಕೇಳ್ತೀವಿ. ನಾನು ನಿನ್ನೆ ನೋಡಿ, ಒಂದು ಕಡೆ ಬಿಜೆಪಿ ಪಾಳದಲ್ಲಿ ಬಣ ಬಡಿದಾಟ, ರಾಜ್ಯಾಧ್ಯಕ್ಷರನ್ನ ಕೆಳಗಿಳಿಸಬೇಕು ಅಂತೇಳಿ ಅನಾಮಧೇಯ ಪತ್ರ. ಇದರ ನಡುವೆ ಕಾಂಗ್ರೆಸ್ ಪಾಳದಲ್ಲಿ ಎಲ್ಲವೂ ಸರಿಯಾಗಿದೆಯಾ? ಖಂಡಿತವಾಗ್ಲೂ ಕೂಡ ಅಲ್ಲೂ ಸರಿ ಇಲ್ಲ ಅನ್ನೋ ಚರ್ಚೆಗಳು ಶುರುವಾಗ್ತದೆ. ಅದರಲ್ಲೂ ಕಾಂಗ್ರೆಸ್ನ ಕೆಲ ಶಾಸಕರು ಕೊಡ್ತಾ ಇರುವಂಥ ಹೇಳಿಕೆಗಳು ದೊಡ್ಡ ಮಟ್ಟದಲ್ಲಿ ಸುದ್ದಿಯನ್ನ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಒಪ್ಪಿದ್ರೆ ಮಾತ್ರ DKಶಿಗೆ CM ಭಾಗ್ಯ. ಸಿದ್ದು ಸರ್ಕಾರ ಕೆಡವಿದ್ರೆ ಕಾಂಗ್ರೆಸ್ಸಿಗೆ ರಾಜ್ಯದಲ್ಲಿ ಉಳಿಗಾಲ ಇಲ್ಲ ಅಂತ ಶಾಸಕರೊಬ್ಬರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. DK ಶಿವಕುಮಾರ್ ಜೊತೆ ಎಷ್ಟು ಜನ ಇದ್ದಾರೆ? 10 ಜನ ಇದ್ದಾರೆ ಅಷ್ಟೇ ಅಂತ ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಬಿಗ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಖರ್ಗೆ ರಾಹುಲ್ ಗಾಂಧಿಯ ರಬಲ್ ಸ್ಟಾಂಪ್ ನಾಮಕಾವಸ್ಥೆಗೆ ಮಾತ್ರ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಕೇವಲ ಇಲ್ಲಿ DK ಶಿವಕುಮಾರ್ ಅವರ CM ಕನಸಿನ ಬಗ್ಗೆ ಮಾತ್ರ ಮಾತಾಡಿಲ್ಲ, ಹೈಕಮಾಂಡ್ ಬಗ್ಗೆ ಕೂಡ ಮಾತಾಡಿದ್ದಾರೆ ಶಾಸಕರು. ಕೇಳಿ ಅಂತ ಭಿನ್ನಾಭಿಪ್ರಾಯ. ಒಂದಂತೂ ಹೇಳೋ ಸತ್ಯ ಏನಂದರೆ, ಯಾವುದೇ ಕಾರಣಕ್ಕೂ ಸಿದ್ದರಾಮಣ್ಣವ್ರು ಬಿಟ್ಕೊಟ್ರೆ ಮಾತ್ರ DK ಶಿವಕುಮಾರ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಸಿದ್ದರಾಮಣ್ಣವ್ರು ನಿಲ್ಸಕ್ಕಂತ ಹೋದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉಳಿಯಲ್ಲ. ಇದು ಶತಸಿದ್ಧ. ಸಿದ್ದರಾಮಣ್ಣವರೇ ಬಿಟ್ಕೊಡ್ಬೇಕು. DKC ಬೆಂಬಲಿಗರು ಇರೋರು ಒಂದು 8-10 ಜನ ಇದ್ದಾರೆ ಅಷ್ಟೇ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಂದರೆ ಸಿದ್ದರಾಮಣ್ಣ. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೂ ಮುಂದೆ ಹೋಗಿ ಹೇಳ್ಬೇಕಾದ್ರೆ, ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇರೋದು ಕರ್ನಾಟಕ ರಾಜ್ಯದಲ್ಲಿ, ಅದು ಸಿದ್ದರಾಮಣ್ಣವರು. ಸುಮ್ಮನೆ ಅಲ್ಲೇನೋ ರಬ್ಬರ್ ಸ್ಟಾಂಪ್ಗೆ ಅಲ್ಲಿ ಖರ್ಗೆ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇರ್ಬೋದಷ್ಟೇ. ಇಡೀ ದೇಶದ ಆಡಳಿತ ನಡೆಸ್ತಾ ಇರೋದು ಶ್ರೀಮಾನ್ ಸಿದ್ದರಾಮಣ್ಣವರು. ಕಾಂಗ್ರೆಸ್ ಪಕ್ಷ ಹೈಕಮಾಂಡು ಸಿದ್ದರಾಮಣ್ಣ.